ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಹನುಮಂತಪ್ಪ ಸೊರಟೂರು. ಆತ್ಮೀಯ ನನ್ನ ಪೋಷಕರಲ್ಲಿ ಮತ್ತೊಂದು ಸಾರಿ ನಿಮಗೆ ಕೈ ಮುಗಿತಾ ಇದ್ದೀನಿ. ಏನಪ್ಪ ಇವತ್ತು ವಿಶೇಷವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಿನ್ನೆ ತಾನೇ ನಾನು ಒಂದು ವಿಡಿಯೋ ಬಂದಿದ್ದೆ ಆತ್ಮೀಯರೇ. ಏನಪ್ಪ ವಿಡಿಯೋ ಅಂತ ಹೇಳಿದರೆ, ನಿನ್ನೆ ದಿನ ನಾನು ನನ್ನ ಕಣ್ಣ ತುಂಬ ನೋಡಿದಂಥ ಘಟನೆ. ಆ ಘಟನೆ ಏನಂದರೆ, ನಿನ್ನೆ ನಾನು ಶಿವಮೊಗ್ಗಕ್ಕೆ ಅಂತಂದೇಳಿ ಬಸ್ ಹತ್ತಲಿಕ್ಕೆ ಹೊರಟಿದ್ದೆ ಬಂಧುಗಳೇ. ಆ ವೇಳೆಯಲ್ಲಿ ಮಳೆ ಬರ್ತಾ ಇತ್ತು. ನಾನು ಆ ಮಳೆ ಹನಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಂತಂದೇಳಿ ಒಂದು ಮರದ ಕೆಳಗೆ ಹೋಗಲಿಕ್ಕೆ ಹೋದೆ ಬಂಧುಗಳೇ. ಆವಾಗ ನನಗೆ ಮನಸ್ಸಿಗೆ ಏಳ ತೀರದ ನೋವು ಮತ್ತು ಅಸಹ್ಯ ಆಯಿತು ಬಂಧುಗಳೇ. ನಿಜವಾಗ್ಲೂ ನಮ್ಮ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತಂದೇಳಿ ಭಾಳ ನನಗೆ ನೋವಾಯಿತು. ಸುಮಾರು ಒಂದು 16ರಿಂದ 17 ವರ್ಷದ ಆ ಹೆಣ್ಣು ಮಗು ಮತ್ತು 16ರಿಂದ 17 ವರ್ಷದ ಒಬ್ಬ ಗಂಡು ಮಗ. ಆ ಒಬ್ಬ ಹೆಣ್ಣು ಮಗಳು ಕಾಲೇಜಿಗೆ ಬಂದಿರಬೇಕನ್ನಿಸ್ತದೆ. ಅವಳು ಕಾಲೇಜ್ ಯೂನಿಫಾರ್ಮಲ್ಲಿದ್ದಾಳೆ. ಆ ಮಳೆಯಿಂದ ತಪ್ಪಿಸ್ಕೊಳ್ಳಲಿಕ್ಕೆ, ಮಳೆಯನ್ನೇ ತೋಯಿಸ್ಕೊಳ್ಳೋಕೆ ಆಗುತ್ತೆ ಅಂತಂದೇಳಿ ನಾನು ಮರದ ಕೆಳಗೆ ಹೋದಾಗ ಅವರು ಆ ಒಂದು ಸಣ್ಣ ವಯಸ್ಸಲ್ಲಿ ಮೈ ಮರ್ತಿದ್ರು ಬಂಧುಗಳೇ. ದಯಮಾಡಿ ನಾನು ಪೋಷಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಮಗ ಕಾಲೇಜಿಗೆ ಹೋಗ್ತಿದ್ದಾರೆ, ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ದಯವಿಟ್ಟು ನೀವು ನೋಡಬೇಕು. ಅವ್ರು ಏನು ಮಾಡ್ತಾರೆ ಅಂತಂದೇಳಿ ತಾವು ಗಮನದಲ್ಲಿ ಇಟ್ಕೋಬೇಕು. ಮೊನ್ನೆ ತಾನೇ ನಾನು ಒಂದು ವಿಷಯ ನೋಡ್ತಾ ಇದ್ದೆ. ಮೊನ್ನೆ ಮಹಿಳಾ ಅಧ್ಯಕ್ಷರು ಸುಮಾರು 15 ವರ್ಷ 16 ವರ್ಷದ ಹೆಣ್ಮಕ್ಳು ಗರ್ಭಿಣಿ ಆಗಿದ್ದಾರೆ ಅಂತಂದೇಳಿ ಅವರು ಪತ್ರಿಕಾ ಮೀಡಿಯಾ ಮುಂದೆ ಹೇಳ್ತಾ ಇದ್ದರು. ಇವತ್ತು ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ, ಎಲ್ಲಿ ಹೋಗ್ತಾ ಇದೆ ನನ್ನ ಮಕ್ಕಳು, ಮತ್ತು ನಮ್ಮ ಸಂಸ್ಕೃತಿ ಸಂಸ್ಕಾರ ಏನಾಗ್ತಾ ಇದೆ? ದಯವಿಟ್ಟು ಇವತ್ತು ನಿಜವಾಗ್ಲೂ ಯಾರು ತಪ್ಪು ಮಾಡ್ತಿದ್ದಾರೆ ಅಂತಂದೇಳಿ ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು ಪೋಷಕರು ತಪ್ಪು ಮಾಡ್ತಾ ಇದ್ದೀವೋ, ಅಥವಾ ನಮ್ಮ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೋ, ಅಥವಾ ನಮ್ಮ ಸಮಾಜ ಕೆಟ್ಟು ಹೋಗ್ತಾ ಇದೆಯೋ, ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆಯೋ, ಸಂಸ್ಕಾರ ಹಾಳಾಗ್ತಾ ಇದೆ ಅಂತ ಏನು ಗೊತ್ತಾಗ್ತಾ ಇಲ್ಲ ಬಂಧುಗಳೇ. ನಿಜವಾಗ್ಲೂ ಭಾಳ ನೋವಾಗ್ತಾ ಇದೆ. ನಿಜವಾಗ್ಲೂ ನಾವು ಒತ್ತು ಮಕ್ಕಳು ಏನು ಮಾಡ್ತಾ ಇದ್ದಾರೆ, ನಾವು ಪೋಷಕರು ಏನು ಮಾಡಬೇಕು? ದಿನನಿತ್ಯ ನಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ, ಬರ್ತಾರೆ, ಅವ್ರು ಏನು ಮಾಡ್ತಿದ್ದಾರೆ? ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ನಿಜವಾಗ್ಲೂ ಇವತ್ತು ಅವರು ಆ ವಯಸ್ಸಲ್ಲಿ ಪ್ರೆಗ್ನೆನ್ಸಿ ಆಗ್ತಾ ಇದ್ದಾರೆ, ಅವ್ರ ಜೀವನ ಹಾಳಾಗ್ತಾ ಇದೆ. ಮತ್ತು ಇವತ್ತು ಅವ್ರು ಮಾಡ್ತಕ್ಕಂಥ ತಪ್ಪಿಗೆ ಇನ್ನೊಬ್ಬರ ಮೇಲೆ ಪೋಕ್ಸೋ ಕಾಯ್ದೆಗಳು ಆಗ್ತಾ ಇದ್ದಾವೆ. ಅವ್ರು 20 ವರ್ಷಗಟ್ಟಲೆ ಜೈಲಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ನಿಮಗೆ ಕೈ ಮುಗಿತಾ ಇದ್ದೀನಿ. ನಮ್ಮ ಮಕ್ಕಳ ಬಗ್ಗೆ ದಯಮಾಡಿ ನೀವು ಹೆಚ್ಚಿನ ಗಮನ ಹರಿಸಿ. ಇವತ್ತು ನಮ್ಮ ಮಗಳು ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ತಿದ್ದಾಳೆ ಕಾಲೇಜಿಗೆ, ಎಷ್ಟೊತ್ತಿಗೆ ಬರ್ತಾಳೆ, ಅವಳು ಏನು ಮಾಡ್ತಿದ್ದಾಳೆ ಅಂತ ದಯಮಾಡಿ ಇದು ಮಾಡಿ. ಹಾಗೆ ಮತ್ತೊಂದು ಘಟನೆ, ನಾನು ಬಹಳ ವರ್ಷಗಳ ನಂತರ ಟೈಮ್ ಇದೆ ಅಂತಂದೇಳಿ ವಿಶ್ರಾಂತಿ ಪಡೆಯೋಣ ಅಂತಂದೇಳಿ ನಾನು ಶಿವಮೊಗ್ಗದ ಗಾಂಧಿ ಪಾರ್ಕಿಗೆ ಹೋದೆ ಬಂಧುಗಳೇ. ಅಲ್ಲಿ ನಿಜವಾಗ್ಲೂ ಭಾಳ ಅಸಹ್ಯಕರವಾಗಿ ನಡೀತಾ ಇತ್ತು. ಎಲ್ಲ 15 ವರ್ಷ 16 ವರ್ಷದ ಹೆಣ್ಮಕ್ಳು ಗಂಡು ಮಕ್ಕಳು ಜೀವನ ಹಾಳು ಮಾಡ್ಕೊಳ್ತಾ ಇದ್ದರು. ಅಸಹ್ಯವಾಗಿ ನಡ್ಕೊಳ್ತಾರೆ. ಅಲ್ಲಿ ಯಾವುದೇ ಹಿರಿಯರಿರಲಿ, ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿರಲಿ, ಯಾರಿಗೂ ಕೂಡ ಹೆದರೋದಿಲ್ಲ ಅವರು. ಆದರೆ ನಮ್ಮ ದೇಶದ, ನನ್ನ ರಾಜ್ಯದ ಸಂಸ್ಕೃತಿ ಎತ್ತ ಹೋಗ್ತಾ ಇದೆ ಅಂತಂದೇಳಿ ನಮಗೆ ಭಾಳ ನೋವಾಗ್ತಾ ಇದೆ. ಹಾಗಾಗಿ ದಯಮಾಡಿ ಪೋಷಕರು ಎಚ್ಚರದಿಂದ ಇರಿ, ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅಂತಂದೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು.